ಇಲ್ಲದ ನಾಡೇ ಇಲ್ಲ. ಯಾಕಂದರೆ ಅವರು 65-70% ಅವರೇ ಇದ್ದಾರೆ. ಅವರೆಲ್ಲ ಒಂದು ಕಡೆ ಆದ್ರಪ್ಪ ಅಂದರೆ ಜೊತೆಗೆ SC ST ಮತ್ತು OBC ಕೂಡಿದರೆ ಮೂರು ಸರ್ಕಾರ ಅವ್ರದ್ದು. ಆದರೆ ಅದು ತಿಳುವಳಿಕೆ ಬರ್ತಾಯಿಲ್ಲ. ಅದು ತಿಳುವಳಿಕೆ ಕೊಡುವಂಥ ಕೆಲಸವನ್ನು ನಾವು ಮಾಧ್ಯಮದವ್ರು ಮಾಡ್ತಾಯಿಲ್ಲ. ಮಾಧ್ಯಮದವ್ರು ರಿಸರ್ವೇಷನ್ ದೊಡ್ಡದು ಮಾಡೋದು, ಬಿಡ್ತಾರೆ ಲಿಂಗಾಯತರ ಒಕ್ಕಲಿಗರು ವಿರೋಧ ಮಾಡ್ತಾಯಿದ್ದಾರೆ. ಬಟ್ ಇದನ್ನೇ ನಾವು ಮಾತಾಡ್ತೀವಿ ವಿನಃ ರಿಯಲ್ ಫ್ಯಾಕ್ಟ್ಗಳ ಮೇಲೆ ನಾವು ಮಾತಾಡ್ತಾಯಿಲ್ಲ. ಈ ದಿವಸ ಎಲ್ಲ ಸತೀಶ್ ಅವರು ಒಂದು ಸ್ವಲ್ಪ ರಿಯಲ್ ಫ್ಯಾಕ್ಟ್ಗಳ ಬಗ್ಗೆ ಚರ್ಚೆ ಮಾಡೋಂಥ ಒಂದು ಸ್ವಲ್ಪ ವಿಶೇಷತೆ ಇತ್ತೀಚೆಗೆ ಕಂಡು ಬರ್ತದೆ. ಮೊದಲು ಇದ್ದಾರೆ ಇಲ್ಲ ಅಂತಲ್ಲ. ಯಾಕಂದ್ರೆ ಒಂದು ಬಿದ್ದ ಸಮುದಾಯದ ಮೇಲೆ ಬಂದ ವ್ಯಕ್ತಿಗೆ ಅದು ಗೊತ್ತಾಗ್ತದೆ ನೋವು ಏನದು ಅಂತೆಲ್ಲ. ಆ ದಿಶೆಯಲ್ಲೇ ಸಿದ್ದರಾಮಯ್ಯ ಜೊತೆ ಕೂಡ ಇನ್ನೂ ಒಂದು ಸ್ವಲ್ಪ ಕೆಲಸ ಮಾಡಲಿ. ಜೊತೆಗೆ ಈ ಶಿವಾಜಿ ಮೂರ್ತಿ ಮತ್ತು ಶಹಾಜಿ ಮೂರ್ತಿಯನ್ನು ಸಹಿತ ಪ್ರತಿಷ್ಠಾಪನೆ ಮಾಡಿ ನಾವು ಮರಾಠಿ ವಿರೋಧಿಗಳಲ್ಲ, ನಮಗೆ ಅವರು ಒಂದಿರು. ಯಾಕಂದ್ರೆ ನಾವು ಮರಾಠಿ ಸಲುವಾಗಿ ಹೋರಾಟ ಮಾಡಿದ್ರಲ್ಲ, ಮರಾಠಿ ಸಹ ಬಂದಿದ್ದದು ಅಷ್ಟೇ. ಈ ದಿಶೆಯಲ್ಲ ಶಿವಾಜಿ ಅವ್ರನ್ನ ಮತ್ತು ಶಹಾಜಿ ಅವರ ಮೂರ್ತಿಗಳನ್ನು ಸ್ಮಾರಕ ರೂಪದಲ್ಲಿ ಸ್ಥಾಪನೆ ಮಾಡಲಿಕ್ಕೆ ಹೊಂಟಿದ್ದು ಯಾವುದೇ ರಾಜಕೀಯ ಉದ್ದೇಶ ಇಲ್ಲ ಅಂತ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾರೆ. ರಾಜಕೀಯ ಇಲ್ಲದ ಇದೆಲ್ಲ ಮಾಡ್ಲಿಕ್ಕೆ ಸಾಧ್ಯನಾ ಅಂತೇಳಿ ಅವ್ರು ವಿರೋಧಿಗಳು ಹೇಳ್ತಾರೆ. ಸಂಜಯ್ ಪಾಟೀಲ್ ಅವರು ರಾಜಕೀಯ ಇಲ್ಲದ ಮಾಡ್ತಾರೆ ಅಂತೇಳಿ ಅವ್ರೇನೋ ಹೇಳಿ ಪಾಪ ಅವ್ರು ಹೇಳ್ತಾರೆ. ಸಂಜಯ್ ಪಾಟೀಲ್ ಅವ್ರು ಹೇಳ್ತಾರೆ ಇಲ್ಲಿ ರಾಜಕೀಯದ ಇನ್ನೂ ಹಿಡಿದಿಲ್ಲ, ಎಲ್ಲ ರಾಜಕೀಯಕ್ಕಾಗಿನ ಅಧಿಕಾರಕ್ಕಾಗಿನ ಅನ್ನೋ ಸುಳ್ಳೇನು ಅಂತ ಹೇಳ್ತಾ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಕೋಬೇಡ್ರಿ. H16 ನ್ಯೂಸ್ ಅರ್ಥತೆ ಚಿತ್ತಾನಮಿದು ಸತ್ಯದ ಕೈಗಳಲ್ಲಿ ವಂದನೆಗಳು.